ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತೊಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ, ತಮ್ಮನೇಲಿ ನೋಡ್ತಿರ್ಬೇಕಾದ್ರೆ. ಇವತ್ತು ನಮ್ಮ ಅಕ್ಕನ ಮಗಂದು ಎಂಗೇಜ್ಮೆಂಟ್ ಇದೆ. ಹಾಗಾಗಿ ನಾನು ನಿನ್ನೆನೆ ಮೈಸೂರಿಂದ ಬಂದು ಅಮ್ಮನ ಮನೆ ಉಳ್ಕೊಂಡಿದ್ದೆ. ಇವಾಗ ಎಂಗೇಜ್ಮೆಂಟ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀನಿ. ನೋಡಿ, ನಾನು ಈ ರೀತಿ ರೆಡಿಯಾಗಿದ್ದೀನಿ. ಇವಾಗ ನಾವು ಡೈರೆಕ್ಟಾಗಿ ಹುಡುಗನ ಮನೆಗೆ ಹೋಗ್ತಾ ಇದ್ದೀವಿ. ಹುಡುಗನ ಮನೆಯಿಂದ ಹುಡುಗನ ಕರ್ಕೊಂಡು ಆನಂತರ ಹುಡುಗಿ ಮನೆಗೆ ಹೋಗ್ತಾ ಇದ್ದೀವಿ. ಬನ್ನಿ, ಇವತ್ತಿನ ಬ್ಲಾಗ್ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ಬೋದು. ಹಾಗೆಯೇ ವಿಡಿಯೋ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋಸ್ನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ. ನಮ್ಮ ಮನೆ ಹಿಂದೆ ತೋಟ. ನಮ್ಮ ಮನೆ ಬಂದು ಇದು ಹೋಮ್ ಟೂರ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಮ್ಮನ ಮನೆದು. ನೆಕ್ಸ್ಟ್ ಟೈಮ್ ನಾನು ಮಾಡ್ತೀನಿ ಹೋಮ್ ಟೂರ್. ಮಾಡ್ತಿದ್ದಾಳೆ ನೋಡು. ನಾನು ಅಕ್ಕ ಮಕ್ಕಳೆಲ್ಲ ರೆಡಿಯಾಗಿದ್ವಿ. ಅಮ್ಮ ರೆಡಿಯಾಗಿ ಬಂದರೆ ಹೊರಡದೆ. ಪಾಪ ಅಮ್ಮ ಬೆಳಗ್ಗೆ ಬೇಗನೆ ಎದ್ದು ನಮಗೆಲ್ಲ ತಿಂಡಿ ಮಾಡಿಕೊಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಅವ್ರು ರೆಡಿಯಾಗೋದು ಸ್ವಲ್ಪ ಲೇಟ್ ಆಯಿತು. ನಾವು ಕೆಲಸ ಮಾಡಿಕೊಡ್ತೀವಿ ಅಂದ್ವಿ ಅಮ್ಮಂಗೆ. ಬೇಡ, ನೀವು ಮಕ್ಳಿಗೆ ರೆಡಿ ಮಾಡಿ, ನೀವು ರೆಡಿಯಾಗಿ ಅಷ್ಟೇ ಸಾಕು ಅಂತ ಹೇಳಿದ್ರು. ಇವಾಗ ಅಮ್ಮ ಕೂಡ ರೆಡಿಯಾಗಿ ಬಂದರು. ಜನ್ಯ ಇಬ್ಬರು ಕೂಡ ಒಟ್ಟಿಗೆ ಆಟ ಆಡ್ತಾ ಇದ್ದಾರೆ. ಅವ್ರ ಅಮ್ಮ ಬಿಟ್ಟು ಹೋಗ್ತಿದ್ರೆ ಅವ್ರ ಅಮ್ಮನಿಂದ ಓಡೋಗ್ತಾ ಇದ್ದಾಳೆ, ನೋಡ್ಬೋದು ನೀವು. ಜನ್ನಿನ ಮುಂದೆ ಕುತ್ಕೋಬಾ ಅಂತ ಹೇಳಿದೆ. ಇಲ್ಲ, ನಾನು ಇಬ್ಬನ ಜೊತೆಲೇ ಕುತ್ಕೊಳ್ತೀನಿ ಅಂತ ಹೋಗಿ ಹಿಂದೆ ಕಾರಲ್ಲಿ ಕೂತಿದ್ದಾಳೆ. ಅಮ್ಮನೂ ಕೂಡ ಬಂದರು. ಇವಾಗೆಲ್ಲ ಹೊರಟ್ವಿ. ಡ್ಯಾಡಿ ಹೇಳಿದ್ರು ಒಂದು ಸ್ವಲ್ಪ ಕೆಲಸ ಇದೆ, ಮತ್ತು ಕೆಲಸದವರೆಲ್ಲ ಬಂದಿದ್ದರು. ಅವ್ರಿಗೆ ಊಟ ಎಲ್ಲ ಕೊಟ್ಟು ನಾನು ಮಧ್ಯಾಹ್ನ ಬರ್ತೀನಿ, ನೀವು ಬೇಗನೆ ಹೋಗಿರಿ ಅಂದರು. ಹಾಗಾಗಿ ನಾವು ಒಂದು 9:30 ಹಂಗೆ ಹೊರಡ್ತಾ ಇದ್ದೀವಿ. ಇದು ಬಂದು ನಮ್ಮೂರು ರೋಡು. ಎಷ್ಟು ಚೆನ್ನಾಗಿದೆ ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಗಿಡಗಳೆಲ್ಲ ಇದೆ. ಹಾಗೆ ನಾವು ಡೈರೆಕ್ಟಾಗಿ ಹುಡುಗನ ಮನೆಗೆ ಹೋದ್ವಿ. ಹುಡುಗ ರೆಡಿಯಾಗಿದ್ದ. ಹುಡುಗನ ಕರ್ಕೊಂಡು ಇವಾಗ ಹುಡುಗಿ ಮನೆಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಊರ ಎಂಟ್ರೆನ್ಸಲ್ಲಿ ಲಕ್ಷ್ಮೀ ದೇವಸ್ಥಾನ ಇದೆ, ಅದು ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ಹುಡುಗನ ಕೈಲಿ ದೇವ್ರಿಗೆ ಪೂಜೆ ಮಾಡಿಸಿದ್ವಿ. ಮತ್ತು ಕಾಯಿ ತೊಗೊಂಡು ಬಂದಿದ್ವಿ ಕಾರ್ಗೆ, ಮತ್ತು ಅವನಿಗೆ ನೀವ್ಳಿಸಿ ಈಡ್ಗಾಯಿ ಹೊಡಿಬೇಕು ಅಂತ ಅದ್ರ ಮೇಲೆ ಕರ್ಪೂರ ಹಚ್ಚಿ ಅದರಲ್ಲೂ ಕೂಡ ಹುಡುಗನ ಗೇಡಿ ದೇವ್ರಿಗೆ ಮತ್ತು ಕಾರ್ಗೆಲ್ಲ ಹಾಗೇನೆ ನೀವುಳಿಸ್ತಾ. ಆನಂತರ ಅವನೇ ಕಾಯಿ ಹೊಡೆಯೋಕೆ ಹೋಗ್ತಾಯಿದ್ದ. ನೀನು ಕಾಯಿ ಹೊಡಿಬಾರ್ದು, ಬೇರೆಯವ್ರು ಯಾರಾದರೂ ಇಸ್ಕೊಂಡು ನಿನಗೆ ಮತ್ತು ಕಾರ್ಗೆ ಎರಡಕ್ಕೂ ಸೇರಿಸಿ ಈಡ್ಗಾಯಿ ಹೊಡಿಬೇಕು ಅಂತ ಹೇಳಿದ್ಲು ಪ್ರೀತಿ. ಆವಾಗ ಅಲ್ಲೇ ಒಬ್ರು ಅಣ್ಣ ಇದ್ದರು, ಅವ್ರು ಇಸ್ಕೊಂಡು ದೇವ್ರಿಗೆ ಕೈ ಮುಗಿದು ಆ ಹುಡುಗಂಗೆ ಮತ್ತು ಕಾರ್ಗೆ ಇಬ್ರಿಗೂ ಕೂಡ ನೀವುಳಿಸಿ ಈಡ್ಗಾಯಿ ಹೊಡೆದ್ರು. ಅವರು ಈಡ್ಗಾಯಿ ಹೊಡೆದ್ಮೇಲೆ ಎಲ್ಲರೂ ಕೂಡ ಹುಡುಗಿ ಮನೆಗೆ ಹೋದ್ವಿ. ನಾವು ಹೋಗೋ ಅಷ್ಟರಲ್ಲಿ ಅಮ್ಮ ದೊಡ್ಡಮ್ಮ ಎಲ್ಲರೂ ಕೂಡ ಬೇಗನೆ ಹೋಗಿದ್ರು. ತಟ್ಟೆ ತುಂಬ ಸಾಮಾನೆಲ್ಲ ತುಂಬಬೇಕು, ಹಾಗಾಗಿ ನಾವು ಬೇಗ ಹೋಗಿರ್ತೀವಿ, ನೀವು ನಿಧಾನಕ್ಕೆ ಬನ್ನಿ ಅಂತ ಹೇಳಿದ್ರು. ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ಅವರೆಲ್ಲ ತಟ್ಟೆ ತುಂಬ ಸಾಮಾನ ತುಂಬ್ತಾ ಇದ್ದಾರೆ ನೋಡಿ. ಸ್ವಲ್ಪ ಜನ ನೆಂಟರು ಕೂಡ ಬಂದಿದ್ದರು. ನಾವು ಒಂದು 10:30 ಅಷ್ಟರಲ್ಲಿ ಹುಡುಗಿ ಮನೆಗೆ ಹೋದ್ವಿ. 12:30 ಅಷ್ಟರಲ್ಲಿ ನಾವು ಶಾಸ್ತ್ರ ಎಲ್ಲ ಮಾಡಿ ರಿಂಗ್ ಎಕ್ಸ್ಚೇಂಜ್ ಮಾಡಬೇಕಿತ್ತು. 12:30ಗೆ ರಾಹುಕಾಲ ಇತ್ತು. ಹಾಗಾಗಿ ಬೇಗನೆ ದೊಡ್ಡಮ್ಮ ಶಾಸ್ತ್ರ ಎಲ್ಲ ಮಾಡ್ತಾಯಿದ್ದಾರೆ. ಇವರು ನನ್ನ 2ನೇ ದೊಡ್ಡಮ್ಮ. ಹಾಗೆಯೇ ಗ್ರೀನ್ ಬ್ಲೌಸು ಪಿಂಕ್ ಸ್ಯಾರಿ ಹಾಕಿದಾರಲ್ಲ, ಅವ್ರು ಬಂದು ಹಿರಿ ದೊಡ್ಡಮ್ಮ. ನನಗಿಬ್ಬರು ದೊಡ್ಡಮ್ಮಂದಿರು. ನಮ್ಮ ದೊಡ್ಡಮ್ಮಂದಿರ ಎಲ್ಲ ಫಂಕ್ಷನಲ್ಲೂ ಮುಂದೆ ನಿಂತ್ಕೊಂಡು ಓಡಾಡಿಕೊಂಡು ಎಲ್ಲ ಕಾರ್ಯಗಳನ್ನು ಕೂಡ ಇವರೇನೆ ಮಾಡೋದು. ನಮ್ಮ ಮನೆಯ ಮೇಯ್ನ್ ಪಿಲ್ಲರ್ಸ್ಗಳು ಅಂತ ಹೇಳ್ಬೋದು. ದೊಡ್ಡಮ್ಮ ದೀಪ ಎಲ್ಲ ಹಚ್ಚಿ ಹುಡುಗಿ ಕೈಲಿ ಕಳಸಕ್ಕೆ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಫಸ್ಟು ಅವರೇನೆ ಶಾಸ್ತ್ರ ಮಾಡಿದ್ದು. ಅವ್ರು ಶಾಸ್ತ್ರ ಮಾಡಾದಮೇಲೆ ಇನ್ನು ಉಳಿದವರು ಅಂದರೆ 9 ಜನನೋ 5 ಜನನೋ 12 ಜನನೋ ಶಾಸ್ತ್ರಗಳನ್ನ ಮಾಡ್ತಾರೆ. ನಾನು ಫಸ್ಟೇ ಹೇಳ್ದಂಗೆ ಇವಾಗ ಹುಡುಗಿ ಕೈಲಿ ಕಳಶಕ್ಕೆ ಪೂಜೆ ಮಾಡಿಸ್ತಿದ್ದಾರೆ. ಆ ಶಾಸ್ತ್ರಗಳ ಬಗ್ಗೆ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ಈಗ ರೀಸೆಂಟಾಗಿ ನನ್ನ ಮೈದನ ಮದುವೆ ಆಗಿರೋದ್ರಿಂದ ಆವಾಗ ನಮ್ಮತ್ತೆ ಯಾವ್ಯಾವ ಥರ ಶಾಸ್ತ್ರ ಎಲ್ಲ ಮಾಡೋದು ಅಂತ ಹೇಳ್ತಾಯಿದ್ರು. ಹಾಗೆ ಎಲ್ಲರೂ ಮಾಡೋದನ್ನು ಕೂಡ ನೋಡಿ ಇವಾಗ ಸ್ವಲ್ಪ ನನಗೂ ಶಾಸ್ತ್ರಗಳೆಲ್ಲ ಗೊತ್ತಿದೆ. ಪೂರ್ತಿಯಾಗಿ ಗೊತ್ತಿಲ್ಲ, ಸ್ವಲ್ಪ ನೋಡಿ ಕಲ್ತಿದ್ದೀನಿ ಅಂತಲ್ಲ, ನೋಡಿ ತಿಳ್ಕೊಂಡಿದ್ದೀನಿ. ಹಾಗೆಯೇ ಇವಾಗ ಹುಡುಗಿ ಕೈಲಿ ಕಳಶಕ್ಕೆ ಪೂಜೆ ಮಾಡಿಸ್ತಾ ಇದ್ದಾರೆ. ಹುಡುಗಿನೂ ಕೂಡ ಎಲ್ರಿಗೂ ಕಾಲು ನಮಸ್ಕಾರ ಮಾಡಿಕೊಂಡ್ರು. ನಮ್ಮ ಹಿರಿ ದೊಡ್ಡಮ್ಮ ಅಂದರೆ ಕ್ಯಾಮ್ರಾ ಮುಂದೆ ಬಂದು ಹಿಂದೆ ಹೊರಟೋದ್ರು. ಅವರೂ ಕೂಡ ನೀಟಾಗಿ ಈ ವಿಡಿಯೋದಲ್ಲೇ ತೋರಿಸ್ತೀನಿ. ಹಾಗೆಯೇ ಶಾಸ್ತ್ರಗಳೆಲ್ಲ ನಡೀತಾ ಇದೆ. ನಾನು ಕೂಡ ಅಲ್ಲೇ ಕೂತ್ಕೊಂಡು ಕೆಲವೊಂದು ವೀಡಿಯೋಸ್ಗಳನ್ನ ಕೂಡ ಮಾಡ್ಕೊಳ್ತಾ ಇದ್ದೆ. ಊರಿಂದೆಲ್ಲ ಜನ ಎಲ್ಲ ಬಂದಿದ್ದಾರೆ. ಹುಡುಗಿಗೆ ಮಡ್ಲು ತುಂಬ್ತಾ ಇದ್ದಾರೆ. ಫಸ್ಟು ಶಾಸ್ತ್ರನ ದೊಡ್ಡಮ್ಮ ಮಾಡಿ ಅವರೇನೆ ಮಡ್ಲು ತುಂಬ್ತಾರಲ್ವ, ಅದನ್ನು ಮಾಡ್ತಾಯಿದ್ದಾರೆ. ಇವಾಗ ನಮ್ಮಮ್ಮ ಶಾಸ್ತ್ರ ಮಾಡ್ತಾಯಿದ್ದಾರೆ ನೋಡಿ. ನಾನು ಹತ್ತಿರದಿಂದ ವೀಡಿಯೋಸ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ಅಲ್ಲೆಲ್ಲ ತುಂಬ ಜನ ಇದ್ದರು. ಹಾಗಾಗಿ ಅಲ್ಲಿ ವೀಡಿಯೋಸ್ ಮಾಡ್ಕೊಳೋಕ್ಕಾಗಲಿಲ್ಲ. ಜನ್ಯನೂ ಅಷ್ಟೇ ಎಲ್ಲರನ್ನೂ ಕೂಡ ಮಾತಾಡಿಸ್ತಾ ಇದ್ದಾಳೆ. ಇವಾಗ ಶಾಸ್ತ್ರ ಎಲ್ಲ ಮುಗೀತು. ಹುಡುಗನ ಮನೆ ತೊಗೊಬಂದಿದ್ದ ಸೀರೆನ
ಹುಡುಗಿ ಹಾಕ್ಕೊಂಡು ಬಂದು ಇವಾಗ ಹುಡುಗ ಮತ್ತು ಹುಡುಗಿ ಇಬ್ಬರು ಕೂಡ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಬೇಕು. ಅದಕ್ಕಿಂತ ಮುಂಚೆ ನನ್ನ ತಮ್ಮ ಬೊಕ್ಕೆ ತೊಗೊಬಂದಿದ್ದ, ಅದನ್ನು ಹುಡುಗಿ ಕೊಟ್ಟು ಪ್ರಪೋಸ್ ಮಾಡ್ತಿದ್ದಾನೆ. ಇದು ಬಂದು ಲವ್ ಮ್ಯಾರೇಜು. ಮತ್ತು ಇನ್ನೊಂದು ಸರಿ ಎಲ್ಲರ ಮುಂದೆನೂ ಪ್ರಪೋಸ್ ಮಾಡ್ತಿದ್ದಾನೆ. ನಾನು ಎಂಗೇಜ್ಮೆಂಟು ಸೀರೆ ಶಾಪಿಂಗ್ ವಿಡಿಯೋನೂ ಕೂಡ ಹಾಕಿದ್ವಿ. ನಾವು ಯಶಸ್ವಿಗೆ ಹೋಗಿ ಸೀರೆ ಎಲ್ಲ ತೊಗೊಂಡಿದ್ದು. ಅಕ್ಕ ಬಂದು ಈ ಸೀರೆನ ಕೊಡಿಸಿದ್ರು. ಇದು ಬಂದು 7,500. ತುಂಬ ಚೆನ್ನಾಗಿದೆ ಸೀರೆ. ಹುಡುಗಿಗೂ ಕೂಡ ಈ ಸೀರೆನಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾಳೆ. ಹಾಗೆ ಇವಾಗ ರಿಂಗ್ ಎಕ್ಸ್ಚೇಂಜ್ ಮಾಡಿಸೋಣ ಅಂತ ಹೇಳಿ ನಾನು ಪ್ರೀತಿ ಇಬ್ಬರು ಕೂಡ ಬಂದಿದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ಮಕ್ಕಳು ಕೂಡ ಬಂದು ಸ್ಟೇಜ್ ಮೇಲೆ ನಿಂತಿದ್ದಾರೆ. ಇವಾಗ ಹಾರ ಎಕ್ಸ್ಚೇಂಜ್ ಮಾಡಾದಮೇಲೆ ರಿಂಗ್ ಎಕ್ಸ್ಚೇಂಜ್ ಮಾಡಿಸ್ಬೇಕು. ರಿಂಗ್ ಬಂದು ಇದು ಕಪಲ್ಸ್ ರಿಂಗ್, ತುಂಬಾ ಚೆನ್ನಾಗಿದೆ ನೋಡಿ. ಹುಡುಗ ಮತ್ತು ಹುಡುಗಿ ಹೆಸರು ಎರಡೂ ರಿಂಗಲ್ಲೂ ಇದೆ. ಹಾರ್ಟ್ ಶೇಪಲ್ಲಿ ಮಾಡಿಸ್ಕೊಂಡಿದ್ದಾರೆ. ಇನ್ನು ತುಂಬ ಡಿಸೈನ್ಸ್ಗಳಲ್ಲೂ ಕೂಡ ನಾವು ಕಪಲ್ಸ್ ರಿಂಗ್ಸ್ಗಳನ್ನ ನೋಡ್ಬೋದು. ಹರಳೆಲ್ಲ ಮಾಡಿಸಿರ್ತಾರೆ. ಇವರು ಸಿಂಪಲ್ಲಾಗಿ ಈ ಥರ ಇರಲಿ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾರೆ. ಫಸ್ಟು ಹುಡುಗಿಗೆ ಅರ್ಶಿನ ಕುಂಕುಮನ ಇಟ್ಟು ಹೂ ಮಾಡಿಸಾದ್ಮೇಲೆ ಹಾರ ಎಕ್ಸ್ಚೇಂಜ್ ಮಾಡ್ಕೊಂಡ್ಮೇಲೆ ಅವರು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು. ಅದ್ರದ್ದು ವೀಡಿಯೋಸ್ ಎಲ್ಲ ನಾನು ಪೂರ್ತಿ ಮಾಡ್ಕೊಳಕ್ಕಾಗಲಿಲ್ಲ. ಸ್ವಲ್ಪ ವೀಡಿಯೋಸ್ನ ಮಾಡ್ಕೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ರಿಂಗ್ ಎಕ್ಸ್ಚೇಂಜ್ ಆದಮೇಲೆ ಎಲ್ಲರೂ ಕೂಡ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವಿ. ಅವರು ಕೂಡ ಗ್ರೂಪ್ ಫೋಟೋಸು, ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರು. ಫ್ರೆಂಡ್ಸ್ ಎಲ್ಲ ಬಂದು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಹಾಗೆಯೇ ಎಲ್ಲ ಎಂಗೇಜ್ಮೆಂಟಲ್ಲೂ ಅಷ್ಟೇ ಬೆಸ್ಟ್ ಫ್ರೆಂಡ್ಸ್ಗಳೆಲ್ಲ ಸೇರಿಕೊಂಡು ಹುಡುಗ ಹುಡುಗಿ ಕೈಲಿ ಕೇಕ್ ಕಟ್ ಮಾಡಿಸ್ತಾರೆ. ಅದೇ ರೀತಿ ಇವರು ಕೂಡ ಬೆಸ್ಟ್ ಫ್ರೆಂಡ್ಸ್ ಕೇಕ್ನ ತೊಗೊಂಡು ಬಂದು ಪಾಪ ಆವಾಗಲಿಂದ ವೆಯ್ಟ್ ಮಾಡಿ ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನಾವು ಕೇಕ್ ಕಟ್ಟಿಂಗ್ ಆದ ತಕ್ಷಣ ಊಟಕ್ಕೆ ಹೊರಟೋದ್ವಿ. ಮಕ್ಕಳು ಬೆಳಗ್ಗೆ ತಿಂಡಿ ತಿಂದಿದ್ದು ಆಲ್ರೆಡಿ ಇವಾಗ 2 ಗಂಟೆ ಆಗೋಗಿತ್ತು. ಹೊಟ್ಟೆ ಹಸಿ ಅಂತ ಇದ್ರು. ಹಾಗಾಗಿ ನಾವು ಮಕ್ಕಳನ್ನ ಕರ್ಕೊಂಡು ಊಟಕ್ಕೆ ಹೋದ್ವಿ. ಊಟ ಮಾಡ್ಕೊಂಬರೋ ಅಷ್ಟರಲ್ಲಿ ಹಿರಿಯವರು ಒಪ್ಪಿಳೆ ಅಂತ ತೊಗೊಳ್ತಾ ಇದ್ದಾರೆ. ಅಂದರೆ ಮದುವೆಗೆ ಒಪ್ಪಿಗೆ ಅಂತ ಹೇಳಿ ಹುಡುಗ ಮತ್ತು ಹುಡುಗಿ ಕಡೆಯವರು ಇಬ್ಬರು ಸೇರಿಕೊಂಡು ಒಪ್ಪಿಳೆ ಕೊಡೋದು ಅಂತ ಹೇಳಿ ಒಂದು ಶಾಸ್ತ್ರನ ಮಾಡ್ತಾರೆ. ಅದನ್ನು ಮಾಡ್ತಾಯಿದ್ದಾರೆ, ನೀವು ನೋಡ್ಬೋದು.
ನಿಮಗೆಲ್ಲ ಈ ಎಂಗೇಜ್ಮೆಂಟ್ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್.